ಪರಿಷತ್ತಲ್ಲೂ ಸಾಹಿತಿಗಳು ಬೇಕಾಗಿದೆ, ಇಲ್ಲಿ ಕವಿಗಳು ಬೇಕಾಗಿದ್ದಾರೆ, ಅವ್ರಿಗೇನೆ ಉಳಿಬೇಕದು. ಆದರೆ ಯಾರೋ ವ್ಯಾಪಾರಿಗಳು, ಯಾರೋ ರಾಜಕೀಯ ಜನ ಬಂದು ಇದನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಕಳೆದ 12 ವರ್ಷದಿಂದ ನೋಡಿದ್ವಿ ನಾವು. ಹೀಗಾಗಿ ಭ್ರಷ್ಟಾಚಾರ ಹೆಚ್ಚಾಗ್ಯದಲ್ಲ. ಸರ್ಕಾರ ದುಡ್ಡು ಬರ್ತದೆ ಅಂದ ತಕ್ಷಣ ಅಲ್ಲಿ ಹೊಡಿವು ಮಂದಿ ಭಾಳ ಬರ್ತಾ ಇದ್ದಾರೆ. ಅಲ್ಲಿ ರೊಕ್ಕ ಬರೋದಿಲ್ಲ ಅಂದ್ರೆ, ಹಣನ ಬರೋದಿಲ್ಲ ಅಂದ್ರೆ ಯಾರೂ ಬರೋದಿಲ್ಲ ಅಲ್ಲೇ. ಅದಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಬಂಜಗಿರಿಯವರು. ಮುಖ್ಯವಾಗಿ ಈ ನಿಮ್ಮ ಸರ್ಕಾರದ ಹಣನ ಬೇಡಪ್ಪ ನಮಗಂತ. ನೀವು ಸರ್ಕಾರ ಹಣ ಕೊಟ್ಟರೆ ಇವೆಲ್ಲ ಗಾಲ್ ಶುರುವಾಗಿಬಿಡುತ್ತೆ. ದುಡ್ಡು ಕೊಡಾಗೈತಿ ಕೂಡಲೇ ನಾವು ಊಟ ಆಗಿಸ್ತೀವಿ, ಈಗ ಮತ್ತೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಹಿಡಿ ಮಂದಿ ಸೇರ್ತಾರಲ್ಲಿ. ಒಂದು ಊಟಕ್ಕೆ 50-60 ಖರ್ಚು ಹೋಗೋಲ್ಲಿ 100, 200, 300 ರೇಟ್ ಹಚ್ಚೆ ದುಡ್ಡು ಹಿಡಿ ಮಂದಿ ಬರ್ತಾರಲ್ಲೇ. ಯಾರಿಗೆ ಆಸಕ್ತಿ ಐತಿ, ಯಾರು ಸಾಹಿತ್ಯ ಬಗ್ಗೆ ತಿಳ್ಕೊಬೇಕೈತಿ ಅಷ್ಟೇ ಬರಲಲ್ಲೇ. ಅದಕ್ಕೆ ದುಡ್ಡು ಬೇಡಪ್ಪ ಸರ್ಕಾರ ದುಡ್ಡು ಬಂದ ತಕ್ಷಣ ಸರ್ಕಾರ ಹೇಳಿದಾಗ ನಾವು ಕೇಳಬೇಕಾಗ್ತದೆ. ದುಡ್ಡು ನಮ್ಮ ಮನಸ್ಸದ ಅದು ಬೇಡ. ಬಂಜಗಿರಿ ಹೇಳ್ತಾ ಇದ್ದಾರೆ. ಅನೇಕ ಕೂಡಿದ್ದಾರೆ ಸಾಹಿತಿಗಳು ಇದೇ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಲ್ಲೇ ಒಂದು ಸಮಿತಿ ಮಾಡಿರಿ ಪರಿಷತ್ತ. ಆ ಸಮಿತಿ ಪ್ರಕಾರ ನಡೀಲಿ ಎಲ್ಲನೂ, ಅಧ್ಯಕ್ಷನ ಪ್ರಕಾರ ಅಲ್ಲ. ಡೆಮಾಕ್ರಸಿ ಹಲವರು ಕೈಲಿರಬೇಕದು, ಒಬ್ಬನ ಕೈಯಿಲ್ಲಲ್ಲ ಅಂತೇಳಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳು ಅವಸಾನದ ಕಾಲದಲ್ಲಿವೆ. ಯಾಕಂದರೆ ದುಡ್ಡಿನ ವ್ಯವಹಾರ ಬಂದ ತಕ್ಷಣ ಅವಸಾನ ಆಗುವುದಿಲ್ಲ. ದುಡ್ಡಿಗೆ ಮಹತ್ವ ಬಂದಾಗ ನಿಜವಾದ ಸಾಹಿತ್ಯದ, ಕವಿ ಸಾಹಿತ್ಯನ, ಕಲಾಕಾರನ ಸಾಹಿತ್ಯ ದುಡ್ಡಿಗೆ ಮಾರ್ಕೊಳ್ಳೋ ಇದ್ದ ತಕ್ಷಣ. ಹೀಗಾಗಿ ನಮ್ಮಲ್ಲಿ ಸಾಹಿತ್ಯ ಅನ್ನುವಂಥದ್ದು ಸಾಹಿತ್ಯ ವ್ಯಾಪಾರ ಕೇಂದ್ರ ಆಗಲಿ, ಆದರೆ ಸಾಹಿತ್ಯ ವ್ಯಾಪಾರ ಕೇಂದ್ರ ಆಗ್ತಾ ಇದ್ದಾನೆ. ನಾವು ದುಡ್ಡು ಕೊಟ್ಟಿಟ್ಟು ಬರಿತೀವಿ ಮಾಡ್ತಂತಲ್ಲ, ಅಂಥ ಮೌಲ್ಯ ಅದಕ್ಕೆ ಬರಲಿ, ಯಾರಕ್ಕೆ ಕೊಂಡು ಓದುವಂಥ ಮನೋವೃತ್ತಿ ಬೆಳೀಲಿ, ಅಂಥ ಸಾಹಿತ್ಯಗಳು ಬರಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಆ ಒಂದು ಸಂದರ್ಭದಲ್ಲಿ ಅನೇಕ ಒಳ್ಳೆಯ ಲೇಖಕರು ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಕವಿಗಳು ಭೇಟಿಯಾಗಿ ಅದರಲ್ಲಿ HL ಪುಷ್ಪ, RG ಹಳ್ಳಿ ನಾಗರಾಜ, ಮುಂದೆ MA ಪೊನ್ನಪ್ಪ, BM ಹನೀಫ, ಪ್ರದೀಪ್ ಮಾಲ್ಗುಡಿ, ಮುಂದೆ CK ರಾಮೇಗೌಡ, ಸಂಧ್ಯಾ ರೆಡ್ಡಿ, ಮಾವಳ್ಳಿ ಶಂಕರ, ಮಂಜುಳಾ ಶಿವಾನಂದ, ವಿಜಯಕುಮಾರ, ಭಕ್ತರಹಳ್ಳಿಯ ಕಾಮರಾಜ, ಇದು ಅನೇಕ ಲೇಖಕರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ. ಅಗ್ರಹಾರ ಕೃಷ್ಣಮೂರ್ತಿ, ಕರಿಗೌಡ ಬಿಚ್ಚನಹಳ್ಳಿ, ಪಾರ್ವತೇಶ್ ಬಿಳಿದಾಳೆ, ಸಂಗಡಗರಾದ ನಾಗೇಶ್ ಕಾಳೇನಹಳ್ಳಿ, ಧರಣೇಶ್ ಬುಕ್ಕನಕೆರೆ, ಶಿವಕುಮಾರ್ ದೇಶಿ, T ಲಕ್ಷ್ಮೀನಾರಾಯಣ, ನಂಜುಂಡಪ್ಪ, ಅನೇಕ ಸಾಹಿತಿಗಳು ಅದರಲ್ಲಿ ಭಾಗವಹಿಸಿ ಇವತ್ತು ಕಸಪ ಉಳಿಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಸರ್ಕಾರ ನೆರವು ಬೇಡ. ಮತ್ತು ಇದು ಮೂಲ ಆಶಯ ಇರೋದಪ್ಪ, ಬೈರ ಬದಲಾಗೋದು ಮೊದಲೇ ಬೇಕಾಗಿಲ್ಲ. 112 ವರ್ಷಗಳ